ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿರೋದು ಹೈಕೋರ್ಟಲ್ಲಿ. ಯಾವುದೇ ಕ್ಷಣದಲ್ಲಿ ಬೈರತಿ ಬಸವರಾಜ್ ಬಂಧನ ಸಾಧ್ಯತೆ ಇದೆ. ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಜಗ್ಗ ಆರೋಪಿ ಇದ್ನಲ್ಲ, ಆ ಜಗ್ಗನಿಗೆ ಬೈರತಿ ಬಸವರಾಜ್ ನಿಕಟವರ್ತಿ ಅಥವಾ ಬೈರತಿ ಬಸವರಾಜ್ ಅವರ ಸಹಚರನೇ ಜಗ್ಗ. ಸೊ ಇವನು ಯಾವಾಗ ಈ ಬಿಕ್ಲು ಶಿವನ ಕೊಲೆ ಮಾಡಿಬಿಡ್ತಾನೋ ಅಥವಾ ಒಂದು ಆರೋಪ ಹೊತ್ಕೊಳ್ತಾನೋ ಜಗ್ಗನೊಂದಿಗಿದ್ದೇ ಬೈರತಿ ಬಸವರಾಜ್ ಅಂಥೇಳಿ ಈ ಒಂದು ಆರೋಪ ಪಟ್ಟಿಯಲ್ಲಿ ಇರೋದು. ಸೊ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವರ ಅಣತಿಯ ಮೇರೆಗೆ ಆರ್ಡರ್ ಮೇರೆಗೆ ಒಟ್ಟಿಗೆ ಸೇರಿಕೊಂಡು ಬಿಕ್ಲು ಶಿವನ್ನ ಮರ್ಡರ್ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಮಾಡಿದ್ದಾರೆ ಎಂದು ಆರೋಪ ಇತ್ತಲ್ಲ. ಇದೇ ಕೇಸಲ್ಲಿ ಅನೇಕ ಬಾರಿ ಬೈರತಿ ಬಸವರಾಜ್ ಬೇರೆ ಬೇರೆ ಕೋರ್ಟ್ಗಳಿಗೆ ಅಲೆದಾಡ್ತಾ ಇದ್ದರು. ಕೆಲವು ಕಡೆ ಜಾಮೀನು ಸಿಕ್ತು, ಕೆಲವು ಕಡೆಗೆ ಜಾಮೀನು ಕ್ಯಾನ್ಸಲ್ ಆಗಿತ್ತು. ಇದೀಗ ಮತ್ತೆ ಏನಾಗ್ತಾ ಇದೆ, ಬಂಧನ ಭೀತಿಯಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ಸೆಷನ್ಸ್ ಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಅರ್ಜಿ ಹಾಕೊಂಡಿದ್ದು ಬೈರತಿ ಬಸವರಾಜ್. ವಾದ ಪ್ರತಿವಾದವನ್ನು ಕೇಳಿ ಆದೇಶವನ್ನು ಕಾಯ್ದಿರಿಸಿದ್ದು ನ್ಯಾಯಾಲಯ. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಆ್ಯಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನು ಅಂದರೆ ಅವ್ರು ಓಡಾಡ್ಕೊಂಡಿರಬಹುದು, ವಿಚಾರಣೆ ಕರೆದ್ರೆ ಅದು ಬರಬಹುದು ಅಂತ ಇರುತ್ತೆ. ಅವ್ರನ್ನೇನು ಜೈಲ್ ಒಳಗಡೆ ಕೂಡ ಹಾಕಿಬಿಟ್ಟು ವಿಚಾರಣೆ ಮಾಡಲ್ಲ ಅಂತ. ಅದು ಆ್ಯಂಟಿಸಿಪೇಟರಿ ಬೇಲ್ ಅಂತ ಹೇಳ್ತಾರೆ. ನಿರೀಕ್ಷಣಾ ಜಾಮೀನು, ನನ್ನೇನು ಅರೆಸ್ಟ್ ಮಾಡಿಬಿಡ್ತಾರೆ ಸ್ವಾಮಿ, ವಿಚಾರಣೆ ಕರೆದಾಗ ನಾನು ಇರ್ತೀನಿ ಅಥವಾ ಷರತ್ತೇನಾದರೂ ಹಾಕೋಗಿದ್ದರೆ ಹಾಕಿ ನೀವು, ಆದರೆ ನಾನು ಅರೆಸ್ಟ್ ಮಾಡಬಾರ್ದು ಅವರು ಅಂತ ಕೇಳ್ಕೊಂಡಿರ್ತಾರೆ. ಅದಕ್ಕೊಂದು ಬೇಲ್ ಇವರಿಗೆ ಸಿಕ್ಕಿರುತ್ತೆ. ಆದರೆ ಈಗೇನಾಗಿದೆ, ಅಂಥ ನಿರೀಕ್ಷಣಾ ಜಾಮೀನು ಅರ್ಜಿ ಇತ್ತಲ್ಲ, ಅದನ್ನು ಕೋರ್ಟ್ ವಜಾ ಮಾಡಿಬಿಟ್ಟಿದೆ. ಹಾಗಾದರೆ ಇಮಿಡಿಯೇಟ್ ಅರೆಸ್ಟ್ ಮಾಡಲೇಬೇಕಾ ಇವರಿಗೆ? ಇದು ಪೊಲೀಸರ ವಿವೇಚನೆಗೆ ಬರುತ್ತೆ. ಅಕಸ್ಮಾತ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿಬಿಟ್ರೂ ಕೂಡ ಅರೆಸ್ಟ್ ಮಾಡಲೇಬೇಕು ಅಂತ ಕಡ್ಡಾಯ ಏನಿಲ್ಲ. ಆದರೆ ಇಲ್ಲ ಈ ಮನುಷ್ಯ ನಮ್ಮ ಕೈಗೆ ಸಿಗಲ್ಲ, ತಲೆ ಮರೆಸ್ಕೊಂಡ್ಬಿಡ್ತಾನೆ ಈ ಮನುಷ್ಯ, ಎಲ್ಲೆಲ್ಲೋ ಓಡಾಡ್ಬಿಡ್ತಾನೆ, ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾನೆ ಅಂತ ಒಬ್ಬ ಆರೋಪಿ ಬಗ್ಗೆ ಏನಾದರೂ ಪೊಲೀಸರಿಗೆ ಅನುಮಾನ ಇತ್ತು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತಾರೆ ಅವರು, ಇಲ್ಲಪ್ಪ ನಾನು ಅರೆಸ್ಟ್ ಮಾಡಿಕೊಂಡೇ ವಿಚಾರಣೆ ಮಾಡ್ತೀನಿ ಬಾ ಅಂಥೇಳಿ ಆಗ ಅರೆಸ್ಟ್ ಮಾಡಬಹುದು. ಯೂಶ್ವಲಾಗಿ ಈ ಥರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆಯೇ ಕಾಲಿಗೆ ಬುದ್ಧಿ ಹೇಳಿಬಿಡ್ತಾರೆ. ಎಲ್ಲಿರ್ತಾರೆ ಗೊತ್ತಾಗಲ್ಲ, ಈ ತಲೆ ಮರೆಸ್ಕೊಂಡು ಎಲ್ಲಂದ್ರೆ ಅಲ್ಲಿ ಇರ್ತಾರೆ ಅವರು. ಇನ್ನೊಂದು ಕಡೆ ಕೋರ್ಟ್ಗೆ ಬೇಲ್ಗೆ ಹಾಕ್ಕೊಳ್ತಾರೆ. ಆ ಬೇಲ್ ಸಿಗೋವರೆಗೂ ಇವರು ಎಲ್ಲಿ ವಾಸ ಮಾಡ್ತಿದ್ದಾರೆ ಗೊತ್ತಾಗಲ್ಲ. ಅದರ ಮಧ್ಯದಲ್ಲಿ ಪೊಲೀಸರು ಕಂಡು ಹಿಡಿದು ಕರ್ಕೊಂಡು ಬಂದರೆ ಆಗ ಅದು ಬಂಧನ ಅಂತ ಆಗುತ್ತೆ. ಇಡಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆಯಲ್ಲ ಬೈರತಿ ಬಸವರಾಜ್ದು, ಏನು ಕಾರಣಗಳನ್ನು ಕೋರ್ಟ್ ಹೇಳ್ತಾ ಇದೆ ಇಲ್ಲಿ ಅಂತ ಸಂತೋಷ್? ರಮಕಾಂತ್, ಈ ಮೊದಲು ಏನು ಬಿಕ್ಲಾ ಶಿವ ಕೊಲೆ ಆದ ಬಳಿಕ ಇವರು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿರ್ತಾರೆ. ರಜಾ ಕಾಲದ ಪೀಠದಲ್ಲಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿರ್ತಾರೆ. ಆದರೆ ರೆಗ್ಯುಲರ್ ಬೇಲ್ ಇವರಿಗೆ ಸಿಕ್ಕಿರಲಿಲ್ಲ. ಇದರ ಮಧ್ಯೆ ಬೈರತಿ ಏನು ಇಡೀ ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅವರಿಗೆ ಸೂಚನೆಯನ್ನು ಕೊಟ್ಟಿರುತ್ತೆ. ರದ್ದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಪ್ರಕರಣದ ಮೇಲೆ ಗಂಭೀರ ಆರೋಪ ಮತ್ತು ಅದರ ಜೊತೆಗೆ ಹಿಂದೆ ಕೂಡ ನಿಮ್ಮ ವಿರುದ್ಧ ಸಾಕಷ್ಟು ಏನೋ ದೂರುಗಳು ಬಂದಿತ್ತು ಪೊಲೀಸ್ ಇಲಾಖೆಗೂ ಕೂಡ. ಹೀಗಾಗಿ ಪ್ರಕರಣದ ತನಿಖೆ ಆಗಬೇಕು ಅಂತೇಳಿ ಮಧ್ಯಂತರ ಜಾಮೀನನ್ನು ಜಾರಿ ಮಾಡಿರುತ್ತೆ. ಅದರ ಜೊತೆಗೆ ನೀವು ಸೆಷನ್ಸ್ ಕೋರ್ಟ್ ಅಂದರೆ ಕೆಳಹಂತದ ನ್ಯಾಯಾಲಯದಲ್ಲಿ ನೀವು ಜಾಮೀನನ್ನ ರೆಗ್ಯುಲರ್ ಬೇಲನ್ನು ಪಡ್ಕೊಳ್ಬೇಕು ಅಂತ ಕೂಡ ಸೂಚಿಸಿತ್ತು. ಅದರಂತೆ ಇವರು ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಹಾಕಿದರೆ, ಆದರೆ ಸೆಷನ್ ಕೋರ್ಟ್ ಕೂಡ ಅರ್ಜಿಯ ವಿಚಾರಣೆಯನ್ನು ಮಾಡಿದ ಬಳಿಕ ಇಡೀ ಪ್ರಕರಣದಲ್ಲಿ ಬೈರತಿ ಬಸವರಾಜ್ರ ಇನ್ವಾಲ್ವ್ಮೆಂಟ್ ಇದಕ್ಕೆ ಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಎಕ್ಸ್ಪ್ಲೋರ್ ಆಗಿತ್ತು. ಹೀಗಾಗಿ ಅದರ ವಿಟ್ನೆಸಸ್ಗಳಿರ್ಬೋದು, ಸಾಕ್ಷಿಗಳಿರ್ಬೋದು, ಈ ಹಿಂದೆ ಅವರ ತಾಯಿ ಮಾಡಿದ ಆರೋಪ ಮತ್ತು ನೀಡಿದಂಥ ದೂರಿನ ಪ್ರತಿಗಳೇನಿತ್ತು ಇವೆಲ್ಲವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದರು. ಅದರ ಜೊತೆಗೆ ಅವರು ಪ್ರಭಾವಿ ಆಗಿರುವ ಹಿನ್ನೆಲೆಯಲ್ಲಿ ಶಾಸಕರಾಗಿದ್ದಂಥವರು ಸಾಕಷ್ಟು ಪ್ರಭಾವಿಯಾಗಿರುವ ವ್ಯಕ್ತಿ, ಈತನನ್ನು ಬಂಧಿಸಿ ಅಂದರೆ ಕಸ್ಟೋಡಿಯಲ್ ಇಂಟ್ರಾಗೇಷನನ್ನು ಮಾಡಬೇಕು. ಹೀಗಾಗಿ ಇವ್ರನ್ನ ಬಂಧನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮಧ್ಯಂತರ ಜಾಮೀನು ಏನು ಕೊಡಲಾಗಿದೆ ಆ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ CID ಅಧಿಕಾರಿಗಳು ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಅದರಂತೆ ಏನು ಸೆಷನ್ ಕೋರ್ಟ್ ಬೈರತಿ ಬಸವರಾಜ್ ಹಾಕಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಇದಾದ ನಂತರ ಹೈಕೋರ್ಟ್ಗೆ ಇವರು ಏನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಸೊ ಇದೀಗ ನ್ಯಾಯಮೂರ್ತಿ ಸುನಿಲ್ ದತ್ ಅವರ ಪೀಠ ಏನಿದೆ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿ ಪ್ರಕರಣದಲ್ಲಿ ಕಸ್ಟೋಡಿಯಲ್ ಇಂಟ್ರಾಗೇಷನನ್ನು ಮಾಡಲೇಬೇಕು. ಅದರ ಜೊತೆಗೆ ಆರೋಪಿ ಆಗಿರುವಂಥ ಜಗ್ಗ ಏನಿದ್ದಾನೆ ಇವ್ರ ಜೊತೆ ಅತ್ಯಂತ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಮತ್ತು ಅವರ ವ್ಯವಹಾರಗಳ ನಡುವೆ ಒಬ್ಬರಿಗೊಬ್ಬರು ಸಂಬಂಧ ಇರುವಂಥದ್ದನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಸ್ಟಾಬ್ಲಿಷನ್ನು ಮಾಡಿದರು. ಹೀಗಾಗಿ ಪೂರಕವಾದ ದಾಖಲೆಗಳು, ಸಾಕ್ಷ್ಯಾಧಾರಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಏನು ಹಾಕಿದ್ರು ಆ ಅರ್ಜಿಯನ್ನು ವಜಾ ಮಾಡಿರುವಂಥದ್ದು ಇವತ್ತು ಹೈಕೋರ್ಟ್ನಲ್ಲಿ. ಹೀಗಾಗಿ ಬೈರತಿ ಬಸವರಾಜ್ಗೆ ಯಾವುದೇ ಕ್ಷಣದಲ್ಲಿ CID ಅಧಿಕಾರಿಗಳು ಬಂಧನ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.